ಕಲಿಯೋದಕ್ಕೆ ನಾವೇನು ಕೋಟಿ ಕೊಡಬೇಕಾಗಿಲ್ಲ. ನಮ್ಮ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸಿದರೆ ಸಾಕು ಅಷ್ಟೆ. ಯಾಕೆ ಹೆಚ್ಚಿನ ಜನರು ಒಂದು ಕಲಿಕೆಯಲ್ಲಿ ಇರೋದಿಲ್ಲ? ನೋಡಿ, ಒಂದು ಕಡೆ ಮೈ ಬಗ್ಗಿಸಿ ಕೆಲಸ ಮಾಡಿಬಿಡ್ಬೋದು. ಆದರೆ 10 ನಿಮಿಷ ತಲೆ ಉಪಯೋಗಿಸಿ ಆಲೋಚನೆ ಮಾಡೋಕ್ಕಾಗೋದಿಲ್ಲ. ಹೊಸ ಐಡಿಯಾಗಳ್ನ ನಾವು ತರೋಕ್ಕಾಗೋದಿಲ್ಲ. ಯಾಕೆಂದರೆ ಅದು ನಮಗೆ ತುಂಬ ಕಷ್ಟ ಆಗುತ್ತೆ. ಇದುವರೆಗೂ ನಾವು ತಲೆಗೆ ಕೆಲಸನೇ ಕೊಟ್ಟಿರೋದಿಲ್ಲ. ಹೇಳಬೇಕು ಅಂತಂದರೆ ನಾವು ಯೋಚನೆನೇ ಮಾಡ್ತಾ ಇರೋದಿಲ್ಲ, ಪ್ರಶ್ನೆನೇ ಮಾಡ್ತಾ ಇರೋದಿಲ್ಲ. ನಮ್ಮ ಹತ್ರ ಏನಿದೆಯೋ, ನಾವು ಏನು ಕಲ್ತಿದ್ದೀವೋ ಅದರಲ್ಲೇ ಮಗ್ನರಾಗಿರ್ತೀವಿ. ಅದೇ ಸತ್ಯ ಅಂತ ಅಂದ್ಕೊಂಡಿರ್ತೀವಿ. ನೋಡಿ, ಯಾಕೆ ನಮಗೆ ಕಲಿಕೆ ಒಂದು ಮೈಂಡ್ಸೆಟ್ ಇರೋದಿಲ್ಲ ಅಂತಂದರೆ, ನಮಗೆ ಕಲಿಕೆ ಅನ್ನೋದಕ್ಕೆ ನಮಗೆ ಇಂಥ ವರ್ಷ, ಇಂಥ ಟೈಮು ಅಂತ ಹೇಳಿ ಮೊದಲೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆ ಒಂದು ಟೈಮಲ್ಲಿ ಮಾತ್ರ ನಾವು ಓದಬೇಕು ಅಂತ ಅಂದ್ಕೊತೀವಿ. ಆ ಒಂದು ಟೈಮ್ ಹೋಯ್ತು ಅಂದರೆ ಅಲ್ಲಿಗೆ ನಾವು ಕಲಿಯೋದನ್ನು ಬಿಟ್ಬಿಡ್ತೀವಿ. ಅದಕ್ಕೆ ಸ್ಕೂಲು ಕಾಲೇಜ್ಗಳಲ್ಲಿ ನಾವೆಲ್ಲ ಹೋಗ್ತೀವಲ್ಲ, ಅಲ್ಲೆಲ್ಲ ನಾವು ಎಷ್ಟು ಕಲಿಯೋದಕ್ಕೆ ಸಾಧ್ಯ ಹೇಳಬೇಕು ಅಂತಂದರೆ, ನಮ್ಮ ಹತ್ರ 6 ಸಬ್ಜೆಕ್ಟ್ ಇದೆ ಅಂತಂದರೆ ಅದರಲ್ಲಿ 2-3 ಅಷ್ಟೇ ನಮಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಇಲ್ಲ, ನೀವು ಈ ಟೈಮಿಗೆ ಓದಬೇಕು, ಈ ಟೈಮಿಗೆ ಅಷ್ಟೇ ನೀವು ಕಲಿಬೇಕು, ನೆಕ್ಸ್ಟ್ ನೀವು ಯಾವುದಾದ್ರು ಒಂದು ಜಾಬಿಗೆ ಹೋಗಬೇಕು. ಇರಲಿ, ನಮಗೆ ಪ್ರಪಂಚದ ಜ್ಞಾನ ಬೇಕು, ಆ ಟೈಮಲ್ಲಿ ಏನು ಓದಬೇಕೋ ನಾವು ಅದನ್ನು ಓದೋಣ. ಆದರೆ ನಾವು ಅದನ್ನು ಅಲ್ಲಿಗೆ ನಿಲ್ಲಿಸಬಾರ್ದು. ನೋಡಿ, ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಹೇಳಬೇಕು ಅಂತಂದರೆ, ನಾವೇನು ಅಂದ್ಕೊತೀವಿ ಅಂತಂದರೆ ಎಲ್ಲೋ 1-2-3 ವಿಷಯಗಳನ್ನು ಕಲಿತು ಇದೇ ಸತ್ಯ ಅಂತ ಹೇಳಿ ಅದರಲ್ಲೇ ಮಗ್ನರಾಗಿದ್ದೀವಿ. ಪ್ರಪಂಚ ನಮಗೆ ಕಲಿಸೋದಕ್ಕೆ ರೆಡಿ ಇದೆ. ಮನುಷ್ಯ ಸಾಯೋವರೆಗೂ ಈ ಬ್ರಹ್ಮಾಂಡ ಅವನಿಗೆ ಪಾಠ ಕಲಿಸ್ತಾನೇ ಇರುತ್ತೆ. ಬಟ್ ನಾವೇನೆಂದರೆ ಕಣ್ಣು ತೆರೆದು ನೋಡಬೇಕಷ್ಟೇ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ವಸ್ತುಗಳನ್ನು ಪ್ರಶ್ನೆ ಹಾಕ್ಕೋಬೇಕು. ಅಲ್ಲಿವರೆಗೂ ನಮಗೆ ಯಾವ ಸತ್ಯನೂ ಗೊತ್ತಾಗೋದಿಲ್ಲ. ನೋಡಿ, ಯಾವುದ್ರ ಮೇಲೆ ನಾವು ಪ್ರಶ್ನೆ ಹಾಕ್ತೀವೋ, ಯಾವುದ್ರ ಮೇಲೆ ನಾವು ಕಲಿಯೋಕ್ಕೆ ಹೋಗ್ತೀವೋ, ಆವಾಗದು ಅದರ ಸತ್ಯತೆಯನ್ನು ನಮಗೆ ತೋರಿಸುತ್ತೆ. ಅಲ್ಲಿವರೆಗೂ ನಮಗೆ ಗೊತ್ತಾಗೋದಿಲ್ಲ. ಸ್ಕೂಲು ಕಾಲೇಜು ಆದಮೇಲೆ ನಾನು ನೋಡ್ದಂಗೆ ಕಲಿಯೋದನ್ನೇ ಬಿಟ್ಟಿರ್ತಾರೆ ಅವರು. ಇಲ್ಲ, ನಾವು ಇಷ್ಟರಲ್ಲೇ ಬದುಕಬೇಕು ಅಂತ ಹೇಳಿ. ಅದಕ್ಕೆ ಕೆಲವರಿಗೆ ಎಜುಕೇಷನ್ ಆದಮೇಲೆ ಅವರಿಗೆ ಕೆಲಸ ಸಿಗೋದಿಲ್ಲ. ಅವರು ಸುಮ್ಮನೆ ಅಡ್ಡಾಡ್ತಾ ಇರ್ತಾರೆ. ನಾನು ಅವ್ರನ್ನ ಸುಮಾರು ಜನರನ್ನ ಕೇಳಿದ್ದೀನಿ, ಏನಾದ್ರು ಒಂದು ಕೆಲಸ ಮಾಡ್ಬೋದಲ್ಲ ಅಂತ ಹೇಳಿ. ಎಲ್ಲಿ, ನಾನು ಇದನ್ನು ಓದಿದ್ದೀನಿ, ಇದ್ರ ಪ್ರಕಾರ ನನಗೆ ಕೆಲಸ ಸಿಗಬೇಕು, ನೋಡ್ತಿದ್ದೀನಿ ಅಂತ ಹೇಳ್ತಾರೆ ಅಷ್ಟೇ. ಆದರೆ ನೋಡಿ, ಯಾರು ಸ್ವಲ್ಪ ಓದಿರ್ತಾರೋ ಅವರೇ ಜೀವನದಲ್ಲಿ ಸ್ವಲ್ಪ ಮುಂದೆ ಇರ್ತಾರೆ. ಯಾಕಂದರೆ ಅವರು ಸ್ವಲ್ಪ ತಲೆಯನ್ನು ಓಡಿಸ್ತಾರೆ. ಅವರು ಒಂದು ಕ್ರಿಯಾಶೀಲತೆಯಲ್ಲಿರ್ತಾರೆ. ಹಾಗಾಗಿ ಅವರು ಜೀವನದಲ್ಲಿ ಬೇಗ ಮುಂದೆ ಬರ್ತಾರೆ. ಈ ಕಲಿಕೆ ಅನ್ನೋದು, ಇಲ್ಲ ನಾನು ಇಷ್ಟು ಕಲ್ತಿದ್ದೀನಿ, ನಾನು ಇಷ್ಟರಲ್ಲೇ ಬದುಕಬೇಕು, ನನಗೆ ಇದರಲ್ಲೇ ಜಾಬ್ ಸಿಗಬೇಕು ಅಂತ ಏನು ಮೈಂಡ್ಸೆಟ್ ಇಟ್ಕೊಂಡಿರ್ತಾರಲ್ವ, ಅವರು ಬೇಗ ಮುಂದೆ ಬರೋದಿಲ್ಲ ಜೀವನದಲ್ಲಿ. ಒಂದು ಕ್ರಿಯಾಶೀಲತೆ ಇರೋದಿಲ್ಲ ಅವರಲ್ಲಿ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ಕಲಿಕೆ ಅನ್ನೋದನ್ನು ನಾವು ಯಾವತ್ತಿಗೂ ಸ್ಟಾಪ್ ಮಾಡಬಾರ್ದು. ನಾವು ಹುಟ್ಟಿದಾಗ ಹೇಗಿದ್ವೋ ಅದೇ ರೀತಿಯಲ್ಲಿ ಯಾವಾಗಲೂ ಇರಬೇಕು. ಯಾವಾಗಲೂ ಸಾಯೋವರೆಗೂ ನಾವು ಅದೇ ರೀತಿಯಲ್ಲೇ ಇರಬೇಕು. ಹುಟ್ಟಿದಾಗ ನಾವು ಯಾವ ರೀತಿ ಇರ್ತೇವೆ ಹೇಳಿ? ಒಂದು ಮಗು, ರೈಟ್? ಹೊಸ ಪ್ರಪಂಚ ನಮಗೆ. ಎಲ್ಲವನ್ನು ನೋಡ್ತೀವಿ, ಆಬ್ಸರ್ವ್ ಮಾಡ್ತೀವಿ. ಯಾರು ಏನೇನು ಮಾಡ್ತಾರೆ ಅವನು ತುಂಬ ಆಬ್ಸರ್ವ್ ಮಾಡ್ತೀವಿ. ಮತ್ತೇನೆಂದರೆ ಕಲಿಯೋದಕ್ಕೆ ಹೋಗ್ತೀವಿ. ಈ ರೀತಿ ಇರಬೇಕು ನಮ್ಮದೊಂದು ಮೈಂಡ್ಸೆಟ್. ಅಂದರೆ ಮಗುವಾಗಿರಬೇಕು ನಾವು ಅಷ್ಟೇ. ನೋಡಿ, ಬುದ್ಧನ ಹತ್ರ ಒಬ್ಬನು ಬರ್ತಾನೆ. ಬಂದು, ಗುರುಗಳೇ, ನೀವು ತುಂಬ ದೊಡ್ಡ ಜ್ಞಾನಿ ಅಂತೆ, ಸುತ್ತಮುತ್ತ ಜನ ಎಲ್ಲ ಹೇಳ್ತಾರೆ ನಿಮ್ಮ ಹತ್ರ ಅದೇನೋ ವಿಶೇಷವಾದ ಜ್ಞಾನ ಇದೆಯಂತೆ, ಅದನ್ನು ನನಗೂ ಸ್ವಲ್ಪ ಹೇಳ್ಕೊಡಿ ಅಂತ ಕೇಳ್ತಾನೆ. ಆವಾಗ ಬುದ್ಧ ಕೇಳ್ತಾನೆ ಅವನ್ನ, ನಿನಗೆ ಏನೇನು ಗೊತ್ತಿದೆ ಅಂತ ಹೇಳಿ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನಾನು ಶಾಸ್ತ್ರಗಳನ್ನು, ಪುರಾಣಗಳನ್ನು ಓದಿದ್ದೀನಿ, ಧರ್ಮ ಗ್ರಂಥಗಳನ್ನು ಓದಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಬುದ್ಧ ಏನು ಮಾಡ್ತಾನೆ ಅಂತಂದರೆ, ಒಂದು ಗ್ಲಾಸ್ ಇಡ್ತಾನೆ ಅವನ ಮುಂದೆ, ತುಂಬಿದ ಗ್ಲಾಸ್ ಇಡ್ತಾನೆ.
ಈ ಗ್ಲಾಸಿಗೆ ನೀನು ನೀರು ಹಾಕಿ ತುಂಬಿಸು ಅಂತ ಹೇಳಿ. ಆವಾಗ ಆ ವ್ಯಕ್ತಿ ಹೇಳ್ತಾನೆ ಬುದ್ಧನಿಗೆ, ಗುರುಗಳೇ ಇದರ ಆಲ್ರೆಡಿ ನೀರಿದೆ ಅಲ್ವಾ, ತುಂಬಿದ ಗ್ಲಾಸಿಗೆ ಅದು ಹೆಂಗೆ ನಾವು ನೀರು ಹಾಕೋಕ್ಕಾಗುತ್ತೆ ಅಂತ ಹೇಳಿ. ಇಲ್ಲ ನೀನು ಹಾಕು ಅಂತ ಹೇಳ್ತಾನೆ ಬುದ್ಧ. ಆವಾಗ ಆ ವ್ಯಕ್ತಿ ಹಾಕ್ತಾನೆ, ನೀರೆಲ್ಲ ಆಚೆ ಹೋಗ್ತಾ ಇರುತ್ತೆ. ಆವಾಗ ಬುದ್ಧ ಹೇಳ್ತಾನೆ ಆ ವ್ಯಕ್ತಿಗೆ, ಈ ನೀರು ತುಂಬಿದ ಗ್ಲಾಸಲ್ಲಿ ಹೇಗೆ ನಾವು ನೀರು ಹಾಕಿ ಮತ್ತೆ ತುಂಬಿಸೋಕ್ಕಾಗೋದಿಲ್ವೋ, ಅದೇ ರೀತಿಯಲ್ಲಿ ನಿನ್ನ ತಲೆಯಲ್ಲಿ ನೀನು ಏನಾದ್ರು ವಿಷಯಗಳನ್ನು ತುಂಬಿಕೊಂಡು ಆಲ್ರೆಡಿ ಬಂದಿದ್ದರೆ ನಾನು ಏನು ಹೇಳ್ತೀನೋ ಅವುಗಳು ನಿನಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಅವನ್ನ ನೀನು ಹೇಗೆ ಚಪ್ಪಲಿ ಬಿಟ್ಟು ಒಳಗಡೆ ಬಂದೆ ಅಲ್ವಾ, ಅದೇ ರೀತಿಯಲ್ಲಿ ಅವನ್ನೆಲ್ಲ ತಲೆಯಿಂದ ಆಚೆ ತೆಗೆದು ಬಂದು ಕೂತ್ಕೋ ಅಂತ ಹೇಳ್ತಾನೆ. ಅಂದರೆ ನೋಡಿ, ಇದರ ಅರ್ಥ ನಾವು ಒಂದು ವಿಷಯನ ಹೊಸ್ದಾಗಿ ಕಲಿತಿದ್ದೀವಿ ಅಂತಂದರೆ ನಾವು ಹಳೆಯದನ್ನು ಸ್ವಲ್ಪ ಬದಿಗಿಡಬೇಕು. ಹೊಸದನ್ನು ಕಲಿತಾ ಇದ್ದಾಗ ಹಳೆಯದು ನಮ್ಮ ಒಂದು ತಲೆಯಲ್ಲಿತ್ತು ಅಂದರೆ ಇದನ್ನು ನಾವು ಮ್ಯಾಚ್ ಮಾಡೋಕ್ಕೆ ನೋಡ್ತೀವಿ. ನಮ್ಮಲ್ಲಿ ಏನಿರುತ್ತೆ ಅಂದರೆ ನಮ್ಮ ತಲೆಯಲ್ಲಿ ಏನಿದೆ ಅದೇ ಕರೆಕ್ಟು ಅಂತ ನಾವು ಅಂದ್ಕೊಂಡಿರ್ತೀವಿ. ನಾವು ಯಾವಾಗ ಒಂದು ಹೊಸ ವಿಷಯನ ಕಲಿತೀವೋ ಆವಾಗ ಅದನ್ನು ಮತ್ತು ನಮ್ಮ ತಲೆಯಲ್ಲಿ ಇರೋದನ್ನು ಮ್ಯಾಚ್ ಮಾಡೋಕ್ಕೆ ನೋಡ್ತೀವಿ. ಆವಾಗದು ಸಿಂಕ್ ಆಯಿತು ಸರಿ, ಸಿಂಕ್ ಆಗಲಿಲ್ಲ ಅಂದರೆ ಇಲ್ಲ ಅದು ತಪ್ಪು. ಏನಾದ್ರು ನಮ್ಮ ತಲೆಯಿಂದ ನಾವು ತೆಗೆದು ನಮಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾವೇನಾರು ಕಲ್ತಿದ್ರೆ ಅದರಲ್ಲಿರೋ ಸತ್ಯ ನಮಗೆ ಗೊತ್ತಾಗಿರೋದು. ಬಟ್ ಆಲ್ರೆಡಿ ನಾವು ಇಲ್ಲ ನಾನು ಏನು ಕಲ್ತಿದ್ದೀನೋ ಅದೇ ಸರಿ ಅಂತ ನಾವು ಯಾವಾಗ ಅನ್ಕೊತೀವಲ್ವ, ಆವಾಗ ನಮಗೆ ಬೇರೆ ಯಾವ ಸತ್ಯಗಳು ನಮಗೆ ಗೊತ್ತಾಗೋದಿಲ್ಲ. ನಾವು ಏನನ್ನೂ ಕಲಿಯೋಕ್ಕೆ ಆಗೋದಿಲ್ಲ.